ನಮಸ್ತೆ ಸ್ನೇಹಿತರೆ. ಇವಾಗ ನಾನು ಒಂದೇ ತರಕಾರಿನಲ್ಲಿ ಅನೇಕ ರೀತಿಯಾದ ಒಂದು ಐಟಮ್ಸ್ ಮಾಡೋದನ್ನು ತೋರಿಸ್ಕೊಡ್ತಾಯಿದ್ದೀನಿ. ಇವತ್ತಿನ ವಿಶೇಷ ಬೆಂಡೆಕಾಯಿನ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುರಿದಿಟ್ಬಿಟ್ರೆ ನಿಮಗೆ 8 ದಿನ ಆದರೂ ಯೂಸ್ ಮಾಡ್ಬೋದು, ಏನೂ ಆಗೋಲ್ಲ. ಇದು ಮೊದಲನೇದಾಗಿ ಸಾಂಬಾರು ತೋರಿಸ್ತಾಯಿದ್ದೀನಿ. ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ್ದೀನಿ. ಮತ್ತು ಮಸಾಲೆ ಸಾಂಬಾರು ಪುಡಿ, ಉಪ್ಪು, ಹುಣಸೆ ಹಣ್ಣೀರು, ತೆಂಗಿನಕಾಯಿ ಎಲ್ಲ ಹಾಕಿದ್ದೀನಿ. ಅದನ್ನೆಲ್ಲ ಮಿಕ್ಸ್ ಮಾಡಿ ಹಾಕ್ಬಿಟ್ಟು ಆಮೇಲೆ ಅದು ಸ್ವಲ್ಪ ಕುದ್ಮೇಲೆ ಬೆಂಡೆಕಾಯಿ ಅದ್ರ ಜೊತೆಯಲ್ಲಿ ಕುದಿಬೇಕು. ಆಮೇಲೆ ಬೇಯಿಸಿದ ಬೇಳೆ ಹಾಕಿದ್ರೆ ಸಾಂಬಾರು ರೆಡಿ. ಇದು ಬೆಂಡೆಕಾಯಿನ ಗೊಜ್ಜು. ಇದಕ್ಕೆ ಬೇಕಾದಂಥ ಐಟಮ್ಸು ಗೊಜ್ಜಿನ ಪುಡಿ. ಇದು ನಾನು ಮನೆಯಲ್ಲೇ ಹಾಕ್ತೀನಿ ರೆಸಿಪಿ ನಿಮಗೆ. ಹುಣಸೆ ಹಣ್ಣಿನ ನೀರು, ಗೊಜ್ಜಿನ ಪುಡಿ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು. ಇಲ್ಲಿ ಬೆಂಡೆಕಾಯಿನ ಹಾಕಿ, ಹುರಿದಿರೋ ಬೆಂಡೆಕಾಯಿನ ಹಾಕಿ, ಅದು ಹುಣಸೆ ಹಣ್ಣು ನೀರು ಹಾಕಬೇಕು. ಆಮೇಲೆ ರುಬ್ಬಿರೋ ಅಂಥ ಮಸಾಲೆನ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 1-2 ನಿಮಿಷ ಕುದಿಸಿದ್ರೆ, ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕಬೇಕು. ಇದಕ್ಕೆ ಗೊಜ್ಜಿಗೆ ಬೆಲ್ಲ ಹಾಕಿದ್ರೆ ಅದು ಒಂಥರ ಟೇಸ್ಟ್ ಕೊಡುತ್ತೆ. ಹಾಕಿ ಒಂದು 5 ನಿಮಿಷ ಕುದಿಸಿದ್ರೆ ಬೆಂಡೆಕಾಯಿ ಗೊಜ್ಜು ರೆಡಿ ಆಗುತ್ತೆ. ಬೆಂಡೆಕಾಯಿ ಜೊತೆ ಇದು ಗೊಜ್ಜನ್ನ ಯಾವುದ್ರ ಜೊತೆ ಬೇಕಾದ್ರೆ ತಿನ್ಬೋದು. ನಾನು ಚಪಾತಿ ಜೊತೆನಲ್ಲಿ ಸರ್ವ್ ಮಾಡಿದ್ದೀನಿ. ಮತ್ತು ಬೆಂಡೆಕಾಯಿ ಪಲ್ಯನ ಇದು ಟೊಮೆಟೊ, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಅದು ಗೋಲ್ಡನ್ ಬ್ರೌನ್ ಕಲರ್ ಬಂದಾಗ ಅದಕ್ಕೆ ಹುರಿದಿಟ್ಟಿರೋಂಥ ಬೆಂಡೆಕಾಯಿ, ತೆಂಗಿನ ತುರಿ, ಸ್ವಲ್ಪ ಚಿಲ್ಲಿ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 1-2 ನಿಮಿಷ ಫ್ರೈ ಮಾಡಿದ್ರೆ ಪಲ್ಯ ರೆಡಿ ಆಗುತ್ತೆ. ಇದು ಬೆಂಡೆಕಾಯಿ ಪಲ್ಯ ಆಯಿತು. ಮತ್ತು ಬೆಂಡೆಕಾಯಿ ಹುರಿದಿರೋದನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ತೆಂಗಿನಕಾಯಿ, ಮೊಸರು ಹಾಕಿದ್ರೆ ರಾಯ್ತ ರೆಡಿ. ಇನ್ನೂ ಕೆಲವು ಐಟಮ್ಸ್ ಇದೆ. ಇನ್ನು ಇದನ್ನು ಮಜ್ಜಿಗೆ ಹುಳಿನಲ್ಲೂ ಕೂಡ ಉಪಯೋಗಿಸ್ಕೋಬೋದು. ಖಂಡಿತ ಮಾಡಿ ಸ್ನೇಹಿತರೆ.